ಗಳನ್ನು ಕೂಡ ಅವರು ನಿರ್ದೇಶಿಸಿದ್ದಾರೆ. ಯಾವತ್ತೂ ಕೂಡ ಅವರಿಗೆ ಸಿನಿಮಾ ಮತ್ತು ರಂಗಭೂಮಿಯದ್ದೇ ಧ್ಯಾನ. ಕುಬಿ ಮತ್ತು ಇಯಾಲ ಅವರು ನಿರ್ದೇಶಿಸಿದ ಮೊದಲ ಚಿತ್ರ, ಅದಕ್ಕೆ ಪ್ರಶಸ್ತಿ ಕೂಡ ಬಂದಿದೆ ಅಂತ ನಾನು ಆಗ್ಲೇ ಹೇಳಿದೆ. ಈಗ ಅವರು ಮುಂಬೈನಲ್ಲಿಲ್ಲ, ಸಂತೋಷ, ಮಂಗಳೂರಿಗೆ ಬಂದು ನೆಲೆಸಿದ್ದಾರೆ. ಹೆಚ್ಚು ನಮ್ಮ ನೆಲದಲ್ಲೇ ಮತ್ತೆ ತಮ್ಮ ಚಟುವಟಿಕೆಗಳನ್ನ ಹರಡಲು ಆರಂಭಿಸಿದ್ದಾರೆ. ಈಗ ಸದಾನಂದ ಸುವರ್ಣ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ. ಈಗ ಸದಾನಂದ ಸುವರ್ಣ ಅವರು ನಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಮಾನ್ಯ ಡಾಕ್ಟರ್ ಅನಂತ್ ಹೋಗ್ತಿದ್ದಾರೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಎದುರಿಗೆ ಕುಳಿತಿರುವಂತಹ ಎಲ್ಲ ಗಣ್ಯರೇ, ನಿರ್ದೇಶಕರೇ, ಇವತ್ತು ಈ 3 ಡಿವಿಡಿಗಳನ್ನು ಬಿಡುಗಡೆ ಮಾಡಿದ್ದು. ಈ 3 ಡಿವಿಡಿಗಳು ಕೂಡ ಸುವರ್ಣಗಿರಿ ಲಾಂಛನದಲ್ಲಿ ನಿರ್ಮಾಣವಾದಂತಹ ಕೃತಿಗಳು. ಸುವರ್ಣಗಿರಿ ಅಂತ ನಾನು ಹೆಸರಿಡ್ಲಿಕ್ಕೆ ಕಾರಣ, ಇದು ಸುವರ್ಣ ಮತ್ತು ಗಿರೀಶ್ ಒಟ್ಟಿಗೆ ಸೇರಿ ಮಾಡಿದಂತಹ ಕೃತಿಗಳು. ಆ ಸುವರ್ಣಗಿರಿಗೆ ಸುವರ್ಣ ಕಮಲ ಬಂದ ಮೇಲಿಂದ ಅದನ್ನ ನಾನು ಬೇರೆ ಕೃತಿಗಳಿಗೂ ಉಪಯೋಗಿಸತೊಡಗಿದೆ. ಅರ್ಥಾತ್ ಸುವರ್ಣಗಿರಿ ಪ್ರಕಾಶನವನ್ನು ಮಾಡಿದೆ, ಅದರ ಮೂಲಕ ಪುಸ್ತಕಗಳನ್ನು ಪ್ರಕಟಿಸಲು ಪ್ರಾರಂಭಿಸಿದೆ. ಆಮೇಲೆ ಇವಾಗ ಕೆಲವು ವರ್ಷಗಳ ಹಿಂದೆ ಮಂಗಳೂರಿಗೆ ಬಂದಾಗ ನನ್ನ ಮನೆಯನ್ನು ಸುವರ್ಣಗಿರಿ ಅಂತ ಹೇಳಿ ಹೆಸರಿಟ್ಟಿದ್ದೇನೆ. ಆದರೆ ಇದರಲ್ಲಿ ಗಿರೀಶರ ಪಾಲಿಲ್ಲ, ಮನೆ ನಂದು ಬಂದೆ. ಇದನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಘಟಶ್ರಾದ್ದ ನಿರ್ಮಾಣ ಮಾಡಿದಾಗ ನನಗೆ ಫಿಲ್ಮ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಗಿರೀಶ್ಗೂ ಕೂಡ ಅವರ ಫಸ್ಟ್ ಫಿಲ್ಮ್ ಇದು. ಒಂದು ಬಹಳ ವಿಚಿತ್ರವಾದ ಸನ್ನಿವೇಶದಲ್ಲಿ ಅದು ನಿರ್ಮಾಣವಾಯಿತು. ಸೊ ಅದನ್ನಿಲ್ಲಿ ನಾನು ಹೇಳಿದರೆ ತಪ್ಪು ಅಂತ ಭಾವಿಸ್ತಿಲ್ಲ, ಯಾಕಂದ್ರೆ ಆಗಲೇ ಪತ್ರಿಕೆಗಳಲ್ಲಿ ಇದು ಬಂದಾಗಿದೆ. ಇವಾಗ ಬಿಡುಗಡೆಯಾದಂತಹ ಗುಡ್ಡದ ಭೂತ ಸೀರಿಯಲ್ ಅನ್ನ ನಾನು ಚಲನಚಿತ್ರ ಮಾಡಬೇಕು ಅಂತ ನಿಶ್ಚಯಿಸಿದೆ. ರಂಗಭೂಮಿಯಲ್ಲಿ ಅನೇಕ ವರ್ಷಗಳನ್ನು ಕಳೆದಿರುವ ನಾನು ಫಿಲ್ಮ್ ಮಾಧ್ಯಮವನ್ನು ತಿಳಿಯದೆ ಫಿಲ್ಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ಓರ್ವ ತಾಂತ್ರಿಕ ನಿರ್ದೇಶಕರು ಅಥವಾ ಸಹಾಯಕರು ಬೇಕು ಅಂತ ಗೊತ್ತಾಯಿತು. ಅಷ್ಟರಲ್ಲಿ ನನಗೆ ಗಿರೀಶ್ ಪರಿಚಯವಾಯಿತು. ಅವರು ಮುಂಬೈಗೆ ಬಂದಿದ್ದರು ಫಿಲ್ಮ್ ಫೆಸ್ಟಿವಲ್ ಅಟೆಂಡ್ ಮಾಡಲಿಕ್ಕೆ. ನನ್ನ ಗೆಳೆಯರು ಹೇಳಿದರು, ಅವರು ಕಾರಂತರಿಗೆ ಜೋಮಂದುಡಿಯಲ್ಲಿ ಸಹಕರಿಸಿದ್ದಾರೆ, ನೀವು ಅವರ ಹತ್ರ ಕೇಳ್ಕೊಂಡ್ರೆ ಸಹಕರಿಸಬಾರದು, ತುಂಬಾ ಒಳ್ಳೆ ಮನುಷ್ಯ ಅಂತ ಹೇಳಿ. ಹಾಗಾಗಿ ಅವರನ್ನು ಭೇಟಿಯಾಗಿ ನಾನು ನನ್ನ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟೆ. ನೋಡಿ, ಈ ತರ ಒಂದು ಫಿಲ್ಮ್ ಮಾಡಬೇಕು ಅಂತಿದ್ದೇನೆ, ನೀವು ಸಹಕರಿಸಬೇಕು ಅದರ ತಾಂತ್ರಿಕ ವಿಷಯಕ್ಕೆ. ಅವರು ಕಾಕನಕೋಟೆಯನ್ನು ಕೆಲಸ ಮಾಡ್ಲಿಕ್ಕೆ ಬಂದಿದ್ದರು. ಸೊ ಅಲ್ಲಿ ಮಾತಾಡ್ತಾ 2 ದಿವಸ ಕೆಲವು ಕಾಲ ನಾವು ಒಟ್ಟಿಗಿದ್ದೇವೆ. ಆಗ ನಾನು ತುಂಬಾ ವರ್ಷದಿಂದ ನಾಟಕ ಮಾಡ್ತಾ ಇದ್ದ, ಕಲಾವಿದರನ್ನೆಲ್ಲ ಗೆಸ್ ಮಾಡ್ತಾ ಇರೋದು ಅವರು ಹೇಗೆ ಅಂತ ಹೇಳಿ, ಈ ತರದ ಒಂದು ನನ್ನಲ್ಲಿ ಶಕ್ತಿ ಇತ್ತು. ಅಂದ್ರೆ ಒಬ್ಬ ಮನುಷ್ಯ ಯಾವ ತರ ಇದ್ದಾನೆ ಅಂತ ಹೇಳಿ. ಗಿರೀಶರನ್ನು ಫಸ್ಟ್ ಮೀಟ್ ಮಾಡಿದಾಗಲೇ ನನಗೆ ಯಾಕೋ ಅವರು
ತುಂಬಾ ಇಷ್ಟವಾದರು. ಒಂದು, ಅವರು ತುಂಬಾ ಸರಳ ಮತ್ತು ನಯ ವಿನಯ, ಹಮ್ಮು ಬಿಮ್ಮು ಯಾವುದೂ ಇಲ್ಲ. ಆಮೇಲೆ ಫ್ರೆಶ್ ಆಗಿ ಇನ್ಸ್ಟಿಟ್ಯೂಟ್ನಿಂದ ಬಂದವರು. ಸೊ ಅವ್ರ ಹತ್ರ ಮಾತಾಡಿದಾಗ ಅವರು ಒಪ್ಪಿಕೊಂಡ್ರು. ಒಪ್ಪಿದ ಮೇಲೆ ಹೀಗೆ ನಾವು ಮಾತಾಡ್ತಾ ಅವ್ರು ಹೇಳಿದ್ರು, ನಾನು ಒಂದು ಸ್ಕ್ರಿಪ್ಟ್ ಮಾಡಿದ್ದೇನೆ, ಕೆಲವು ಸಮಯದಿಂದ ಅದು ನನ್ನ ಹತ್ರನೇ ಇದೆ, ಅದಕ್ಕೆ ಪ್ರೊಡ್ಯೂಸರ್ ಬೇಕಾಗಿದೆ, ಇಷ್ಟವರೆಗೆ ಯಾವುದು ಡಿಸೈಡ್ ಆಗಿಲ್ಲ. ಸೊ ನನಗೂ ಒಂಥರ ಕ್ಯೂರಿಯಾಸಿಟಿ ಆಗಿ ನೋಡೋಣ ಹೇಗೆ ಸ್ಕ್ರಿಪ್ಟ್ ಬರ್ತಾರೆ ಇವರು ಅಂತ ಹೇಳಿ ಸ್ಕ್ರಿಪ್ಟ್ ಅನ್ನು ತಗೊಂಡೆ. ಸ್ಕ್ರಿಪ್ಟ್ ಅನ್ನು ತಕೊಂಡು ನಾನು ಓದಿದ ಮೇಲೆ ನನಗೆ ಅನಿಸಿತು, ನಾನು ಗುಡ್ಡದ ಭೂತ ಮಾಡೋ ಬದಲಿಗೆ ಘಟಶ್ರಾದ್ದವನ್ನೇ ಮೊದಲು ಮಾಡಬೇಕು ಅಂತ ಹೇಳಿ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಘಟಶ್ರಾದ್ದ ಕತೆ. ಸಂಸ್ಕಾರವನ್ನು ನಾನು ನೋಡಿದ್ದೆ, ಅದೇ ರೀತಿ ಸತ್ಯಚಿತ್ರಕ್ಕೆ ಕೆಲವು ಪುಸ್ತಕಗಳನ್ನು ನೋಡಿದ್ದೆ. ಹಾಗಾಗಿ ನಾನು ಚಿತ್ರ ಮಾಡೋದಾದ್ರೆ ಇದೇ ತರದ ಒಂದು ಚಿತ್ರ ಮಾಡಬಹುದು ಅಂತ ಹೇಳಿ ಆಲೋಚನೆ ಮಾಡಿದ್ದೆ. ಸೊ ಆ ಸ್ಕ್ರಿಪ್ಟ್ ನನಗೆ ಅಷ್ಟು ಉತ್ತಮವಾಗಿ ಕಂಡಿತು. ಪ್ರೇ ಮಾಡಿದಂತಹ ಚಿತ್ರವನ್ನೇ ಇದರಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಅದು ಅಟ್ರಾಕ್ಷನ್ ಆದರೆ, ಇನ್ನೊಂದು ಗಿರೀಶ್. ಈಗ 35-37 ವರ್ಷಗಳಿಂದ ನಾವು ಜೊತೆಗಿದ್ದೇವೆ. ನಾವು ಮೊದಲು ಹೇಗೆ ನೋಡಿದ್ನವರನ್ನು ಹಾಗೆ ಈಗಲೂ ಇದ್ದಾರೆ. ಅವರು ಸ್ವಲ್ಪ ಬದಲಾಗಿದ್ದಾರೆ, ಆದರೆ ಅದೇ ಒಳ್ಳೆಯದನ, ಅದೇ ಪ್ರಾಮಾಣಿಕತೆ, ಆಮೇಲೆ ಅದೇ ಮ್ಯೂಚುವಲ್ ರೆಸ್ಪೆಕ್ಟ್ ನಮ್ಗಿಬ್ಬರಿಗೂ. ಹಾಗಾಗಿ ನಾನು ಹೇಳಿದೆ, ನಿಮ್ಮ ಚಿತ್ರವನ್ನೇ ಮೊದಲು ಮಾಡೋಣ, ಘಟಶ್ರಾದ್ದವನ್ನು. ಸೊ ಹೇಗೂ ನಾನೇನು ಫಿಲ್ಮ್ ಮೇಕರ್ ಅಲ್ಲ, ಪ್ರೊಫೆಷನಲ್. ಸೊ ಸಾಲ ಮಾಡಿ ಚಿತ್ರ ಮಾಡಬೇಕು ಅಂತಿದ್ದೇನೆ, ಬಟ್ ಮೊದಲು ಇದನ್ನೇ ಮಾಡೋಣ ಅಂತ. ಆಗ ನನ್ನ ಮಿತ್ರರೇ ಕೆಲವರು ಹೇಳಿದರು, ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ ನೀವು, ಯಾಕಂದ್ರೆ ಅವರ ನಿರ್ದೇಶಕರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಫಸ್ಟ್ ನೀವು ಮಾಡ್ತಾ ಇದ್ದೀರಿ, ಹಾಗಿರುವಾಗ ನೀವು ಹೊಂಡಕ್ಕೆ ಬೀಳ್ತೀರಿ ಅಂತ. ನಾನಿಂದ ನನ್ಗೆ ಆಗ ಅನಿಸೋದಿಲ್ಲ. ಅದು ಆಮೇಲೆ ಪ್ರೂವ್ ಆಯ್ತು, ಯಾಕಂದ್ರೆ ಅವರು ಸ್ಕ್ರಿಪ್ಟ್ ಮಾತ್ರ ಅಲ್ಲ, ಅದರ ಬಜೆಟ್ ಕೂಡ ಮಾಡಿ ತೋರಿಸಿದ್ರು. 1.85 lakhs ನಲ್ಲಿ ಚಿತ್ರ ಮಾಡಬಹುದು ಅಂತ ಹೇಳಿ. ಸೊ ನಾನು ಮುಂಬಯಿಯ ಚಿತ್ರರಂಗದ ಬಗ್ಗೆ ತಿಳಿದವರ ಆದ್ದರಿಂದ ಈ ರೀತಿ ಪ್ರಾಮಾಣಿಕವಾಗಿ ಯಾರು ಹೇಳೋದಿಲ್ಲ. ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಅವನನ್ನು ಹೇಗೆ ಸುಲಿಯುವುದು, ಎಷ್ಟು ಜಾಸ್ತಿ ಹೇಳಬಹುದು ಅಂತೇಳಿ ಆ ಥರವೇ ಭಾವಿಸ್ತಾರೆ ವಿನಃ ಯಥಾರ್ಥವಾಗಿ ಇಷ್ಟ ಆಗ್ಬೋದು ಅಂತೇಳಿ ಯಾರು ಹೇಳೋದು. ಸೊ ಹಾಗಾಗಿ ನನಗೆ ಅವರ ಪ್ರಾಮಾಣಿಕತೆ ಬಹಳ ಇಷ್ಟ ಆಯಿತು. ಆಮೇಲೆ ಅದು ಮುಂದಕ್ಕೆ ಕೂಡ ಅವ್ರು ಹೇಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು, ಇನ್ನು ಹೇಗೆ ಪ್ರೊಡಕ್ಷನ್ ಅಲ್ಲಿ ಅವರ ಮನೆಯನ್ನೇ ಶೂಟಿಂಗ್ಗೆ ಉಪಯೋಗಿಸಿದೆವು, ಅವರ ಮನೆಯಲ್ಲಿ ನಾವು ಇದ್ದೆವು, ಈ ಖರ್ಚು ಕಡಿಮೆ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಅವರು ಈ ಲೋ ಬಜೆಟ್ ಫಿಲ್ಮ್ ಆ ಕಾಲದಲ್ಲಿ ಹೇಗೆ ಆಗ್ತಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಸೊ ಹೀಗೆ ಮಾಡ್ತಾ ಮಾಡ್ತಾ ನನಗೆ ಅನಿಸ್ತಿತ್ತು, ಇವರಷ್ಟು ಪ್ರಾಮಾಣಿಕರು ನಮಗೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ. ಹಾಗಾಗಿ ನಾನು ಒಂದು ವೇಳೆ ದುಡ್ಡು ಕಳ್ಕೊಂಡ್ರೂ ಪರವಾಗಿಲ್ಲ, ಆದರೆ ಒಂದು ಒಳ್ಳೆಯ ಚಿತ್ರ ಅವರು ಮಾಡಲಿಕ್ಕೆ ನಾನು ಸಹಾಯ ಮಾಡಿದ ಹಾಗಾಗುತ್ತದೆ ಅಂತ ಹೇಳಿ ಭಾವಿಸಿದೆ. ಆಮೇಲೆ ಅದು ಸಾರ್ಥಕ ಆಯಿತು, ಅದಕ್ಕೆ ಸ್ವರ್ಣ ಕಮಲ ಬಂತು. ಆಮೇಲೆ 18 ಪ್ರಶಸ್ತಿಗಳು ಬಂದಿವೆ. ಈಗಲೇ ತಿಳಿಸಿದ ಹಾಗೆ ಚಲನಚಿತ್ರದಲ್ಲಿ 100 ಒಳ್ಳೆ ಚಿತ್ರಗಳಲ್ಲಿ ಘಟಶ್ರಾದ್ದ ಒಂದು, 110 ನನಗೆ ಕನ್ಫ್ಯೂಷನ್ ಇನ್ನು ಒಂದು ಅಂತ ಹೇಳಿ ಗೊತ್ತಾಗಿದೆ. ಈಚೆಗೆ ಆ ಚಿತ್ರವನ್ನು ಮಂಗಳೂರಲ್ಲಿ ಬೆಳ್ಳಿ ಮಂಡಲಿ ಅಂತ ಹೇಳಿ ಒಂದು ಬೆಳ್ಳಿ ಮಂಡಲ ಅದು ಪ್ರದರ್ಶನ ನೋಡಿ. ಆವಾಗ ನನಗೆ ಆಶ್ಚರ್ಯವಾಯಿತು, ಯಾಕಂದ್ರೆ ಅದರ ರಿಯಾಕ್ಷನ್ ನೋಡಿ. ಅಲ್ಲಿ ಬಂದಿದ್ದವರು ಕೆಲವರು ಒಂದು 10 ಜನ ನೋಡಿದವರಿದ್ದರೆ, ಇನ್ನು ಉಳಿದವರೆಲ್ಲ ಹೊಸ ಪೀಳಿಗೆ. ಸೊ ಹೊಸ ಪೀಳಿಗೆಯವರಿಗೆ ಇದು ಅಷ್ಟು ಇಷ್ಟವಾಯಿತು ಅನ್ನುವಾಗ ನನಗೆ ತುಂಬಾ ಆಶ್ಚರ್ಯ ಆಯಿತು. 35 ವರ್ಷ ಕಳೆದರೂ ಕೂಡ ಇನ್ನೂ ಒಂದು ಫ್ರೆಶ್ ಆಗಿ ಇದೆ ಅಂತ. ಆಮೇಲೆ ಅಲ್ಲಿ ನೆರೆದ ಚಿತ್ರ ಪ್ರೇಕ್ಷಕರ ಅನಿಸಿಕೆ ಅಂತ ಹೇಳಿದರೆ, ಒಂದು 4-5 ಉತ್ತಮ ಶ್ರೇಷ್ಠ ಕಲಾವಿದರು
ಒಟ್ಟಾಗಿ ಮಾಡಿದಂತಹ ಚಿತ್ರ ಅಂತ. ಒಂದು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು, ಅವರ ದೊಡ್ಡ ಕೊಡುಗೆ ಆ ಕತೆ. ಇನ್ನೊಂದು ಗಿರೀಶ್ ಕಾಸ್ತ್ರಿಗಳು ನಿರ್ದೇಶನ, ಬಿ ಕಾರಂತರದ್ದು ಸಂಗೀತ, ಎಸ್ ರಾಮಚಂದ್ರ ಅವರದ್ದು ಫೋಟೋಗ್ರಾಫ್. ಈ 4-5 ಜನರು ಕೂಡಿ ಒಂದು ಉತ್ತಮ ಕೃತಿಯನ್ನು 70ರ ದಶಕದಲ್ಲಿ, 70ರ ದಶಕ ಹೊಸ ಅಲೆಯ ಚಿತ್ರಗಳ ಕಾಲ, ಪ್ರತಿ ವರ್ಷ ಒಂದು ಕನ್ನಡ ಚಿತ್ರ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ವಂಶವೃಕ್ಷ ಆಗಲಿ, ಕಾಡು ಆಗಲಿ, ಶಿವಮಂದುಡಿ ಆಗಲಿ, ತಬ್ಬಲಿಯು ನಿನಾದ ಮಗನಿ, ಘಟಶಾದ, ಹೀಗೆ ಪ್ರತಿ ವರ್ಷ ಒಂದೊಂದು ಚಿತ್ರ ಹೊಸ ಅಲೆಯ ಚಿತ್ರ ನಿರ್ಮಾಣ ಆಗ್ತಾರೆ. ಸೊ ಹಾಗಾಗಿ ನನಗೆ ಇವತ್ತಿಗೂ ಘಟಶ್ರಾದ್ದ ಅನ್ನೋದು ಬಹಳ ಒಂದು ಉತ್ತಮ ಕ್ಲಾಸಿಕ್ ಅಂತ ಹೇಳಿ ನಾವು ಭಾವಿಸಿರುವುದು. ಗಿರೀಶ್ ಕೂಡ ಅವರನ್ನು ಒಂದು ಸಂದರ್ಶನದ ಸಂದರ್ಭದಲ್ಲಿ ಅವರೇ ಹೇಳಿದ್ದಾರೆ, ಅವರಿಗೂ ಬಹಳ ಇಷ್ಟವಾದಂಥ ಚಿತ್ರ. ಸೊ ಹಾಗಾಗಿ ನಾನು ಯೂಶುವಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಪ್ರೊಡ್ಯೂಸರ್ ಅಂದರೆ ಅವನು ಹಣದ ಚೀಲ ಅನ್ನುವ ಭಾವನೆ, ಅವ ಹಣ ಹಾಕ್ಲಿಕ್ಕೆ ಮಾತ್ರ, ತಲೆ ಇರುವುದಿಲ್ಲ ಅವನಿಗೆ ಅಂತ ಹೇಳಿ. ಅದಕ್ಕೆ ನಾನು ಆ ಚಿತ್ರ ಮಾಡುವಾಗ ಹೇಳ್ತಾ ಇದ್ದೆ, ನನ್ನಲ್ಲಿ ಹಣ ಇಲ್ಲ, ನಾನು ಸಾಲ ತಗೊಂಡು ಮಾಡೋದು, ಆಮೇಲೆ ನನಗೆ ಹಣ ಮಾಡುವ ಉದ್ದೇಶವಿಲ್ಲ, ಹಾಗಾಗಿ ಒಂದು ಒಳ್ಳೆಯ ಚಿತ್ರ ಆಗಬೇಕು ಅನ್ನುವಂತಹ ಒಂದು ಅಭಿಲಾಷೆ ಇತ್ತು, ಅದು ಪೂರ್ಣ ಆಯಿತು ಅಂತ. ಅದಕ್ಕೆ ಇವತ್ತು ಸಿಗುವಂತಹ ಮಾನ ಮರ್ಯಾದೆ ಕಂಡು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆಮೇಲೆ ಇದು ಯಾವಾಗಲೂ ಬರಬೇಕಿತ್ತು DVD ಆಗಿ, ಬರಲಿಲ್ಲ. ಇವತ್ತು ಈ ಉತ್ತರ ಕರ್ನಾಟಕ ಲಕ್ಷ್ಮೀಕಾಂತ್ ಅವರು ಮನಸ್ಸು ಮಾಡಿ ಇದನ್ನು ತಗೊಂಡು DVD ಮಾಡಿದ್ದಾರೆ. ಸೊ ಇದು ಇನ್ನೂ ಅನೇಕ ಜನರಿಗೆ ನೋಡಲಿಕ್ಕೆ, ಇಂದಿನ ಪೀಳಿಗೆಗೆ, ಹೊಸ ಪೀಳಿಗೆಗೆ ನೋಡಲಿಕ್ಕೆ ಅನುಕೂಲ ಆಗ್ಬೋದು ಅಂತ ಹೇಳಿ ಇನ್ನೊಂದು ಸಂತೋಷಿಸಿರುತ್ತೆ. ಆಮೇಲೆ ಒಂದು ಫಿಲ್ಮ್ ಅಂದ್ರೆ ಅದು ಟೀಮ್ ವರ್ಕ್. ಹಾಗಾಗಿ ಈ ಚಿತ್ರ ಈ ರೀತಿ ಆಗೋದಕ್ಕೆ ಅನೇಕರು ಸಹಕಾರಿಯಾಗಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಪ್ರಮುಖವಾಗಿ ಡಾಕ್ಟರ್ ಅನಂತಮೂರ್ತಿಯವರು, ಎಸ್ ರಾಮಚಂದ್ರ ಅವರು, ಕೆ.ವಿ. ಸುಬ್ಬಣ್ಣ ಅವರು ಇವರೆಲ್ಲ ಕೂಡಿ ಒಂದು ಉತ್ತಮ ಚಿತ್ರವನ್ನು ಮಾಡಿದ್ದಾರೆ. ಅಂಡ್ ಅದರಲ್ಲಿ ಭಾಗವಹಿಸಿದಂತ ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲರೂ ಅದಕ್ಕೆ ಕಾರಣ. ಹಾಗಾಗಿ ಇಂದು ಈ ಸಂದರ್ಭದಲ್ಲಿ ನಾನು ಅವರೆಲ್ಲರನ್ನೂ ಸ್ಮರಿಸಿಕೊಳ್ತೇನೆ. ಆದರೆ ದುಃಖದ ವಿಷಯ ಅಂತ ಹೇಳಿದರೆ ಇದರಲ್ಲಿ ಹೆಚ್ಚಿನವರು ಘಟಸಾದ ಟೀಮ್ನಲ್ಲಿ ಈಗಿಲ್ಲ. ಅವರು ಇವತ್ತಿದ್ರೆ ಅವರು ಸಂಭ್ರಮ ಪಡ್ತಾ ಇದ್ರು. ಆಮೇಲೆ ಇನ್ನೊಂದು ಚಿತ್ರ ಕುಬಿ ಮತ್ತು ಯಾರು, ಇದನ್ನು ನಾನು ಮಾಡ್ಲಿಕ್ಕೆ ಕಾರಣ ಕೂಡ ಗಿರೀಶ್ ರೇ. ಅವ್ರು ಮಾಡಿದಂತಹ ತಬನನ ಕಥೆಯನ್ನ ಮುಂಬೈಗೆ ಬಂದು ನನ್ನ ರೂಮಲ್ಲಿ ಕೂತು ಅವರು ಸ್ಕ್ರಿಪ್ಟ್ ಬರೀತಾ ಇದ್ರು. ಆ ಕಥಾ ಸಂಕಲನದಲ್ಲಿ ಇದೆ ಪೂರ್ಣಚಂದ್ರ ತೇಜಸ್ವಿಯವರ ಕುಬಿ ಮತ್ತು ಯಾರು. ಸೊ ಅವ್ರ ಹತ್ರ ನಾನು ತಮಾಷೆಗಾಗಿ ಹೇಳಿದೆ, ಒಂದು ವೇಳೆ ನಾನು ಮಾಡೋದಿದ್ರೆ ಕುಬಿ ಮತ್ತು ಯಾರು ಮಾಡ್ತೇನೆ, ತುಂಬಾ ಚೆನ್ನಾಗಿದೆ ಫಿಲ್ಮ್ ಮಾಡಲಿಕ್ಕೆ. ಅದಕ್ಕೆ ಹೇಳಿದ್ರೆ ಮತ್ತೆ ಮಾಡ್ಬೋದಲ್ಲ, ನೀವು ಯಾಕೆ ಮಾಡ್ತಾ ಇಲ್ಲ? ಅದು ಮಾಡ್ತೇನೆ, ನೀವು ಸ್ಕ್ರಿಪ್ಟ್ ಬರೆದು ಕೊಟ್ಟರೆ ಮಾಡ್ತೇನೆ ಅಂತ. ಸೊ ಹಾಗೆ ತಮಾಷೆಯಾಗಿ ಮಾತಾಡ್ಕೊಂಡದ್ದು. ಆಮೇಲೆ ಸ್ಕ್ರಿಪ್ಟು ಆಯಿತು, ಫಿಲ್ಮು ಆಯಿತು. ಸೊ ಅದಕ್ಕೆ ನಾನು ನಿರ್ದೇಶಕ ಖರೆ, ಆದರೆ ಅವರು ನನಗೆ ಮೊದಲಿಗೆ ನೀಡಿದಂತಹ ಒಂದು ಭರವಸೆ, ನಿಮ್ಮ ಮುಂದಿನ ಚಿತ್ರಕ್ಕೆ ನಾನು ತಾಂತ್ರಿಕ ನಿರ್ದೇಶಕನಾಗ್ತೇನೆ ಅಂತೇಳಿ ಅದನ್ನು ಮಾಡಿದರು. ಕುಬಿ ಮತ್ತು ಯಾರ ನಾನು ನಿರ್ದೇಶನ ಮಾಡಿದ್ದು ಕೂಡ ಅದರ ತಾಂತ್ರಿಕ ವರ್ಗದಲ್ಲಿ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ಅಲ್ಲದೆ ನನಗೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಕೂಡ ಅದರ ಚಿತ್ರಕಥೆಯನ್ನು ಅವರೇ ಬರೆದರು. ಆಮೇಲೆ ಗುಡ್ಡದ ಭೂತ ಕೂಡ ಹಾಗೆ. ಗುಡ್ಡದ ಭೂತ ನನ್ನ ಒಂದು ತುಳು ನಾಟಕವನ್ನು ಆಧರಿಸಿದಂತಹ ಧಾರಾವಾಹಿ. ಅದೇ ಅದನ್ನು ಮೊದಲು ನಾನು ಚಿತ್ರ ಮಾಡಬೇಕು ಅಂತಿದ್ದೆ, ಆದರೆ ಅದು ಪ್ರಾಯಶಃ ಚಿತ್ರ ಮಾಡಿದರೆ ಎಷ್ಟು ಜನಪ್ರಿಯ ಆಗ್ತಿರ್ಲಿಲ್ಲ ಅಂತ ಭಾವಿಸ್ತೇನೆ. ಯಾಕಂದ್ರೆ ಟಿವಿಯಾಗಿ ಅದು ಧಾರಾವಾಹಿಯಾಗಿ ಇಲ್ಲಿನ ದೂರದರ್ಶನ ಮತ್ತು ಮುಂಬೈ ದೂರದರ್ಶನ ಎರಡೂ ಕಡೆ ಪ್ರದರ್ಶನವಾಗಿ ಅಪಾರ ಜನ ಮೆಚ್ಚುಗೆ ಪಡೆಯಿತು. ಈಗ ಈಚೆಗೆ ಜನವಾಹಿನಿಯಲ್ಲಿ ಪುನಃ ಪ್ರದರ್ಶನ ಆಗಿ ತುಂಬಾ ಈಗಿನ ಯುವಕರು ಅನೇಕ ಯುವಕರು ನನ್ನನ್ನು ಮೀಟ್ ಮಾಡಿದಾಗ ಹೇಳಿದರು, ನಾವಾಗ
ಚಿಕ್ಕ ಹುಡುಗರಾಗಿದ್ದವು ಫಸ್ಟ್ ಅದು ರಿಲೀಸ್ ಆದಾಗ. ಆವಾಗ ನಮಗೆ ಅದನ್ನು ನೋಡಿ ಹೆದರಿಕೆ ಆಗ್ತಿತ್ತು, ಏನೋ ಭೂತ ಬರ್ತದೆ ಅಂತ ಹೇಳಿ. ಬಟ್ ಇವಾಗ ನಾವು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಅಂಡ್ ಅದು 13 ಎಪಿಸೋಡ್ ಮಾತ್ರ. ಆವಾಗ ಅದೇ 13 ಎಪಿಸೋಡ್ ಸೀರಿಯಲ್ಸ್ ಮಾತ್ರ ಆಗ್ತಾ ಇದ್ದವು. ಅಂಡ್ ಈಚೆಗೆ ಮಂಗಳೂರಲ್ಲಿ ನನ್ನ ಮೀಟ್ ಆದ ಕೆಲವರು ಹೇಳ್ತಾ ಇದ್ರು, ನೀವು ಯಾಕೆ ಅದನ್ನು ಮುಂದುವರಿಸಲಿಲ್ಲ ಅಂತ ಹೇಳಿ. ಈಗ 200-500 ಆಗ್ತಾ ಇದೆ, ನೀವೊಂದು 50-60 ಮಾಡಬಹುದಿತ್ತಲ್ಲ ಅಂತ. ಸೊ ನಾನು ಹೇಳಿದೆ, ಈಗ ಮಾಡುವ ಹಾಗೆ ಎಳೆಯುವಾಗ ಅಭ್ಯಾಸ ನನಗೆ ಇರಲಿಲ್ಲ, ನನಗೆ ಆ ದುಡ್ಡು ಮಾಡುವ ಇದು ಕೂಡ ಇರಲಿಲ್ಲ. ಹಾಗಾಗಿ ಒಂದು ಉತ್ತಮ ಸೀರಿಯಲ್ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೂಡ ಗಿರೀಶರೇ ತುಂಬಾ ಆಸಕ್ತಿ ವಹಿಸಿ ಎಲ್ಲ ವಿಧದಲ್ಲಿ, ಟೆಕ್ನಿಕಲಿ ಎಲ್ಲ ವಿಧದಲ್ಲಿ ನಮಗೆ ಸಹಕರಿಸಿದ್ದಾರೆ. ಹಾಗಾಗಿ ನಾನು ಇಟ್ಟಂತ ಹೆಸರು ಸುವರ್ಣಗಿರಿ ಸಾರ್ಥಕ ಆಗಿದೆ. ಗಿರೀಶ್ರಿಂದ ಬೇಕಾದಷ್ಟು ನಾನು ಸಹಾಯವನ್ನು ಪಡೆದಿದ್ದೇನೆ. ಇವತ್ತಿಗೂ ನಾವು ಒಳ್ಳೆ ಸ್ನೇಹಿತರಾಗಿದ್ದೇವೆ. ಅವರ 2-3 ಫಿಲ್ಮಿಗೆ ನಾನು ನಿರ್ಮಾಪಕನಾಗಿ ಅವರ ಜೊತೆ ದುಡಿದಿದ್ದೇನೆ. ಅಂದರೆ ಇದರಿಂದ ನನಗೆ ತುಂಬಾ ಲಾಭವಾಗಿದೆ. ಅಂದರೆ ಫಿಲ್ಮ್ ಮೀಡಿಯಂ ಅನ್ನು ತಿಳ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಯಿತು. ಸೊ ಹಾಗಾಗಿ ಗಿರೀಶ್ಗೆ ನಾನು ಎಂದೆಂದೂ ಋಣಿ. ಮೊದಲು ನಾನು ತಗೊಂಡಂತಹ ನಿರ್ಧಾರ, ಅದನ್ನ ಆಮೇಲೆ ನನ್ನ ಎಲ್ಲ ಮಿತ್ರರು ಅನುಮೋದಿಸಿ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಿ. ಇವತ್ತು ನನಗೆ ಖುಷಿ ಆಗುತ್ತದೆ, ಗುಡ್ಡದ ಭೂತದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ಹೆಸರು ಮಾಡಿದ ಪ್ರಕಾಶ್ ರೈ ಇವತ್ತು ಬಹಳ ದೊಡ್ಡ ಆರ್ಟಿಸ್ಟ್ ಆಗಿದ್ದಾರೆ. ಆದರೆ ಅವರಿಗೆ ಅವರನ್ನು ಪರಿಚಯಿಸಿದ್ದು, ಅವರಿಗೆ ಒಂದು ಫಿಲಿಪ್ ಕೊಟ್ಟದ್ದು ಈ ಗುಡ್ಡದ ಭೂತ ಅನ್ನಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಒಟ್ಟಿನಲ್ಲಿ ಈ 3 ಇವತ್ತು ಬಿಡುಗಡೆಯಾದಂತಹ ಕೃತಿಗಳು ಅನೇಕರಿಗೆ, ಈ ಚಿತ್ರಗಳನ್ನು ನೋಡದಿದ್ದವರಿಗೆ, ಇನ್ನು ಮುಂದೆ ಬರುವ ಪೀಳಿಗೆ ಕೂಡ ಇದೊಂದು ಸಹಾಯಕವಾಗುತ್ತದೆ. ಆ ದೃಷ್ಟಿಯಲ್ಲಿ ನಾನು ಟೋಟಲ್ ಕರ್ನಾಟಕದ ಲಕ್ಷ್ಮೀಕಾಂತ್ ಅವರಿಗೆ ನಾನು ಋಣಿಯಾಗಿದ್ದೇನೆ. ಆಮೇಲೆ ಈ 3 ಚಿತ್ರಗಳಲ್ಲಿ ಸಹಕರಿಸಿದಂತಹ ಎಲ್ಲ ಕಲಾವಿದರನ್ನು ಕೃತಜ್ಞತೆಯಿಂದ ನಾನು ನೆನೆಯುತ್ತೇನೆ. ಇನ್ನು ಕೊನೆಯದಾಗಿ, ಇಷ್ಟು ಸಂಖ್ಯೆಯಲ್ಲಿ ಚಲನಚಿತ್ರದ ಬಗ್ಗೆ ಆಸಕ್ತಿ ಇರುವವರು ಬಂದಿರೋದು ಬಹಳ ಸಂತೋಷದ ವಿಷಯ. ನನಗೆ ಪರಿಚಿತರಾದ ಹಲವರು ಇದ್ದಾರೆ, ತುಂಬಾ ಸಂತೋಷವಾಯಿತು. ಎಲ್ರಿಗೂ ನಮಸ್ಕಾರ. ಸುವರ್ಣ ಅವರು